ನೆಮ್ಮದಿಯಾಗಿ ನಿದ್ದೆ ಮಾಡಲಾಗ್ತಿಲ್ಲ. ಮನೆಯಿಂದ ಹೊರಗೆ ಕಾಲಿಡೋಕೆ ಧೈರ್ಯ ಸಾಲ್ತಿಲ್ಲ. ಮೈದುಂಬಿ ಹರಿತಾ ಇರುವ ನದಿಗಳು ಊರು ಕೇರಿಗಳನ್ನೇ ನುಂಗಿ ಹಾಕ್ತಿವೆ. ಅದರಲ್ಲೂ ಬೆಳಗಾವಿಯಲ್ಲಿ ಉಂಟಾಗಿರೋ ಪ್ರವಾಹಕ್ಕೆ ಜನ ವಿಲವಿಲ ಅಂತಿದ್ದಾರೆ. ಒಂದೊಂದು ದೃಶ್ಯವೂ ಬೆಚ್ಚಿ ಬೀಳಿಸುವಂತಿದೆ. ಗೋಕಾಕ್ ತಾಲೂಕಿನ ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ ಕೂಡ ಎದುರಾಗಿರುವಂತದ್ದು. ಸಾಕಷ್ಟು ಮನೆಗಳು ಈಗಾಗಲೇ ಜಲಾವೃತಗೊಂಡಿರುವಂತದ್ದು. ಕಾಳಜಿ ಕೇಂದ್ರಗಳನ್ನ ಈವರೆಗೂ ಕೂಡ ಇಲ್ಲಿರುವಂತಹ ಅಧಿಕಾರಿಗಳು ತೆರೆದಿಲ್ಲ. ಅಲರ್ಟ್ ಮಾಡಿ ಅವ್ರದೆಲ್ಲ ಖಾಲಿ ಮಾಡಿದ್ದೇವೆ. ಆ ಕಡೆ ಸ್ಕೂಲ್ ಬಂದ್ ಮಾಡಿದ್ರು. ಹೊನ್ನಾಳಿಯಲ್ಲಿ 40ಕ್ಕೂ ಹೆಚ್ಚು ಕುಟುಂಬಗಳಿಗೆ ಒಂದು ಕಾಳಜಿ ಕೇಂದ್ರವನ್ನು ತೆಗಿಬೇಕಾದ ಅಗತ್ಯ ಇರತಕ್ಕಂಥದ್ದು. ನೀರು ಎಲ್ಲಿ ನೋಡಿದ್ರೂ ನೀರು, ಜಮೀನುಗಳೇ ಕಾಣ್ತಿಲ್ಲ, ಸೇತುವೆ ದಾರಿ ಗೊತ್ತಾಗ್ತಿಲ್ಲ. ದೇವರಿಗೂ ಜಲ ದಿಗ್ಬಂಧನ ಬಿದ್ದಿದೆ. ಗ್ರಾಮಗಳತ್ತ ನದಿ ನೀರು ನುಗ್ಗಿದೆ. ಜಲಾಸುರನ ರೌದ್ರಾವತಾರ ಕ್ಷಣ ಕ್ಷಣಕ್ಕೂ ಬೆಚ್ಚಿ ಬೀಳಿಸ್ತಿದೆ. ಮಹಾಮಳೆಗೆ ಬೆಳಗಾವಿಯಲ್ಲಿ ಸಪ್ತ ನದಿಗಳ ಅಬ್ಬರ. 22 ಸೇತುವೆ ನುಂಗಿದ ಕೃಷ್ಣೆ, ದೂದ್ಗಂಗಾ, ಘಟಪ್ರಭಾ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಾಗ್ತಿದ್ದು ಬೆಳಗಾವಿಯಲ್ಲಿ ಸಪ್ತ ನದಿಗಳು ಭೋರ್ಗರಿತಿವೆ. ಕೃಷ್ಣಾ, ದೂದ್ಗಂಗಾ, ಘಟಪ್ರಭಾ ನದಿಯೊಡಲು ಉಕ್ಕುತ್ತಿದೆ. ಕೃಷ್ಣಾ ನದಿಗೆ 1.70 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ದೂದ್ಗಂಗಾ ನದಿಗೆ 32,730 ಕ್ಯೂಸೆಕ್ ನೀರು ಬಂದು ಸೇರ್ತಿದೆ. ಎಲ್ಲಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಿವೆ. ಮನೆಗಳು ಜಲಾವೃತ, ದೇಗುಲ, ಆಸ್ಪತ್ರೆಗೂ ನೀರು. ದೂದ್ಗಂಗಾ ನದಿ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮವನ್ನೇ ಆವರಿಸಿದೆ. ಮನೆಗಳೇ ಮುಳುಗ್ತಿವೆ. ಪಶು ಆಸ್ಪತ್ರೆ, ಯಲ್ಲಮ್ಮ, ಗಣಪತಿ, ದತ್ತ ಮಂದಿರ, ಗಾಡಗೆ ಮಹಾರಾಜ ಸನ್ನಿಧಿಯನ್ನು ನೀರು ಆವರಿಸಿದೆ. ಹುಣ್ಣರಗಿ ಗ್ರಾಮದಲ್ಲಿ ಲಕ್ಷ್ಮೀನಾರಾಯಣ ದೇಗುಲ ನೀರಿನಲ್ಲಿ ತೇಲ್ತಾ ಇದೆ. ಕಾರದಗ ಗ್ರಾಮಕ್ಕೂ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಸಾಕಷ್ಟು ಮನೆಗಳು ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ನಾನೀಗ ಆ ಒಂದು ಕಾರದಗ ಗ್ರಾಮದಲ್ಲೇ ಇದ್ದೇನೆ. ಸದ್ಯ ಈಗ ಈ ಒಂದು ಭಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇನೆ. ಈಗ ಆಲ್ರೆಡಿ ಊರ ಬಾಗಿಲಿಗೆ ಈ ಒಂದು ನೀರು ಬಂದು ನಿಂತಿರುವಂಥದ್ದು. ಹಲವು ಮನೆಗಳು, ದೇವಸ್ಥಾನಗಳು, ಈಗ ತೋರಿಸ್ತಾ ಇರುವಂಥದ್ದು ಪಶು ಚಿಕಿತ್ಸಾ ಆಸ್ಪತ್ರೆ, ಅದು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಸೊ ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಸ್ಕೂಲ್ ಬೇರೆ ಇರುವಂಥದ್ದು. ಈ ಒಂದು ಶಾಲೆಗೂ ಕೂಡ ನೀರು ನುಗ್ಗುವಂಥ ಆತಂಕ ಈ ಒಂದು ಗ್ರಾಮದಲ್ಲಿ ಇರುವಂಥದ್ದು. ಕಲ್ಲೋಳ ಗ್ರಾಮದ ಬಳಿ ದತ್ತ ಮಂದಿರ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 25 ಸೇತುವೆಗಳು ಮುಳುಗಿವೆ. ಸೇತುವೆ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಘಟಪ್ರಭಾ ನದಿಯಿಂದ ಗೋಕಾಕ್, ಮೂಡಲಗಿಯಲ್ಲಿ 10 ಸೇತುವೆಗಳು ಜಲಾವೃತಗೊಂಡಿದ್ದು ಸಾವಿರಾರು ಎಕರೆ ಕಬ್ಬಿನ ಬೆಳೆಯೂ ಸ್ವಾಹ ಆಗಿದೆ. ಸದ್ಯ ಈಗ ಮೂಡಲಗಿ ತಾಲೂಕಿನ ಸುನದವಳ್ಳಿ ಅನ್ನುವಂತಹ ಗ್ರಾಮದ ಹೊರವಲಯದಲ್ಲೇ ಕಂಪ್ಲೀಟ್ ಆಗಿ ಈ ಒಂದು ಘಟಪ್ರಭಾ ನದಿ ಏನು ಬಂದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಈ ರೀತಿ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಚಾರಗಳನ್ನು ಬಂದ್ ಮಾಡಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಏನು ಯಾರಿಗೂ ಕೂಡ ಓಡಾಟಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಬೆಳಗಾವಿಯ ಜಿಲ್ಲಾ ಪೊಲೀಸ್ ವತಿಯಿಂದ ಸದ್ಯ ಈಗ ಇಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿಗೂ ಕೂಡ ನೇಮಕ ಮಾಡಿರುವಂಥದ್ದು. ಯಾಕಂದರೆ ಏನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಜನ ಓಡಾಡಕ್ಕೂ ಆಗದ ಸ್ಥಿತಿಯಲ್ಲಿರುವಂಥದ್ದು. ರಾಯಚೂರಿನಲ್ಲೂ ನೆರೆ ಕಂಗೆಡಿಸಿದೆ. ಲಿಂಗಸಗೂರಿನ ಶೀಲಹಳ್ಳಿ ಸೇತುವೆ ಕೃಷ್ಣೆ ನೀರಲ್ಲಿ ಮುಳುಗಿದೆ. ಹಂಚಿನಾಳ, ಯರಗೋಡಿ, ಯಳಗುಂದಿ, ಕಡದರಗಡ್ಡಿ ಸೇರಿ ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಹೊನ್ನಾಳಿಯಲ್ಲಿ ಆತಂಕ ಸೃಷ್ಟಿಸಿದ ತುಂಗಭದ್ರಾ. ಇನ್ನು ಶಿವಮೊಗ್ಗ, ಚಿಕ್ಕಮಗಳೂರು ಭಾಗದಲ್ಲಿ ಭರ್ಜರಿ ಮಳೆಯಾಗ್ತಿದೆ. ತುಂಗಭದ್ರಾ ನದಿ ಮೈದುಂಬಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ಹರಿಹರ ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಏನೇ ಹೇಳಿ, ರಾಜ್ಯದ ಮೇಲೆ ಮಳೆ ಕೃಪೆ ತೋರಿದೆ ಅನ್ನೋ ಖುಷಿ ನಡುವೆ ನೆರೆ ಜನರ ನೆಮ್ಮದಿ ಕೆಡಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.